ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಚೆನ್ನಾಗಿದ್ರೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಈ ಜಮೀನು ಮಾರಾಟಕ್ಕಿದೆ. ಕೆಂಪು ಮಣ್ಣು, ಜನರಲ್ ಪ್ರಾಪರ್ಟಿ. ಸದ್ಯಕ್ಕೆ ಹೊಗೆಸ ಬೆಳೀತಾ ಇದ್ದಾರೆ. ಪಕ್ಕದಲ್ಲೆಲ್ಲ ತೋಟ ಎಲ್ಲ ಆಗೈತೆ. ಈ ಮಣ್ಣಲ್ಲಿ ಬಂದು ಮುಂಗಾರಲ್ಲಿ ಹೊಗೆ ಸೊಪ್ಪು ಬೆಳೀತಾರೆ, ಶುಂಠಿ ಬೆಳೆದವ್ರೆ, ಮುಸ್ಕಿನ ಜೋಳ ಬೆಳೆದವ್ರೆ, ಮೆಣಸಿನ್ಕಾಯಿನ ಬೆಳೆದವ್ರೆ. ಎಲ್ಲ ರೀತಿ ವ್ಯವಸಾಯ ಮಾಡೋಕ್ಕೂ ಯೋಗ್ಯವಾದ ಮಣ್ಣು. ಯಾವುದೇ ಬೆಳೆ ಬೇಕಾದರೂ ಬೆಳಿಬೋದು. ಫಲವತ್ತಾದ ಮಣ್ಣು. ಹಿಂಗಾರಲ್ಲಿ ಬಂದು ಭತ್ತ ಬೆಳೆದವ್ರೆ ಮತ್ತು ರಾಗಿ ಬೆಳೆದವ್ರೆ, ಮುಸ್ಕಿನ ಜೋಳನೂ ಬೆಳೆದವ್ರೆ. ಈ ಮಣ್ಣು ಬಂದ್ಬಿಟ್ಟು ಕೆಂಪು ಮಣ್ಣು, ಜನರಲ್ ಪ್ರಾಪರ್ಟಿ. ಇದೇ ಮಣ್ಣಲ್ಲಿ ಒಂದು ನೇರಳೆ ಮರನೂ ಇದೆ. ನೇರಳೆ ಹಣ್ಣಿನ ಮರ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು, ಎರಡು ಕಡೆ ಸೈಡು ಸೇರಿಸಿ ನಾನು ಹೇಳ್ತಾ ಇರೋದು. ಇದು ಬಂದ್ಬಿಟ್ಟು 2 ಎಕರೆ 5 ಗುಂಟೆ ಬರುತ್ತೆ. ಮುತ್ರಾನ್ಸಹಳ್ಳಿ ಕಾವಲು, ಹನಗೋಡು ಹೋಬಳಿ, ಹುಣಸೂರು ತಾಲೂಕು. ಇದು ಡಾಂಬರ್. ಈ ಮಧ್ಯೆ ಎರಡೂ ಕಡೆ ನಮ್ಮ ಈ ಜಮೀನು ಬರುತ್ತೆ. ಈ ಕಡೆ ಹೋದರೆ ಹೊಸ್ದಾಗಿ ಆಯ್ತಾರೋ ನ್ಯಾಷನಲ್ ಹೈವೇ ಸಿಗುತ್ತೆ. ನೋಡಿ, ಈ ಕಡೆ ಒಂದು ಟ್ರಾನ್ಸ್ಫಾರ್ಮರ್ ಬಾಕ್ಸ್ ಇದೆ ಮತ್ತು ಇದರ ಆಪೋಸಿಟೇ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬಾಕ್ಸ್ ಇದೆ. ಕರೆಂಟ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. 2 ಎಕರೆ 5 ಗುಂಟೆ ಜಮೀನು, ರೋಡ್ ಬಿಟ್ಟು. ಯಾರಾದರೂ ಫಾರ್ಮ್ ಹೌಸ್ ಮಾಡೋರಿಗೆ ಯೋಗ್ಯವಾಗಿರುತ್ತೆ. ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬಾಕ್ಸ್ ಬಂದ್ಬಿಟ್ಟು ನೋಡಿ, ಎರಡೂ ಆಪೋಸಿಟಲ್ಲೇ ಇದ್ದಾವೆ. ಇದು ಸ್ವಲ್ಪ ಖಾಲಿ ಇರೋದ್ರಿಂದ ಯಾರೂ ವ್ಯವಸಾಯ ಮಾಡಿಲ್ಲ. ಇದು ಸ್ವಲ್ಪ ವ್ಯವಸಾಯ ಮಾಡೋರು, ಇದು ಸ್ವಲ್ಪ ಹಂಗೆ ಇದೆ. ನೋಡಿ, ಅಲ್ಲೊಂದು ಮರ ಕಾಣಿಸ್ತಿದ್ದಲ್ಲ, ಅಲ್ಲಿವರೆಗೂ ಸೇರುತ್ತೆ ಈ ಮಣ್ಣು, ಈ ಭೂಮಿ. ಆ ಮರದಿಂದ ಹಿಡಿದು ಅಲ್ಲೆಲ್ಲ ಏನು ಕಾಣಿಸ್ತದೆ ನಿಮಗೆ, ದಿಬ್ಬದ ಥರ ಅಲ್ಲ ಇಟ್ಕೊಂಬುದವರೆಗೂ ಅದೆಲ್ಲ ಕೆರೆ ಏರಿ, ಪಕ್ಕದಲ್ಲೇ ಕೆರೆ ಇರೋದ್ರಿಂದ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬೋರ್ವೆಲ್ ಇಲ್ಲ, ಬೋರ್ವೆಲ್ ಹಾಕ್ಸ್ಕೋಬೇಕು. ಈ ಹೈವೇ ರೋಡಲ್ಲಿ ಹೋದರೆ ನಿಮಗೆ ಒಂದು ಮೈಸೂರು ಟು ಕುಶಾಲನಗರ ಆಗ್ತಾ ಇರೋ 6 ವೇ ಹೈವೇ ರೋಡ್ ಸಿಗುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ಅದೇ ಹೈವೇ ರೋಡ್. ಅದು ಆಲ್ರೆಡಿ 60% ಕೆಲಸ ಆಗಿದೆ. ನೋಡ್ತಾ ಇರ್ಬೋದು ನೀವು. ಚಿಲ್ಕುಂದದಿಂದ ಈ ಫ್ಲೈಓವರಲ್ಲಿ ಬಂದು ಈ ರೋಡಲ್ಲಿ ಹೋದರೆ, ನಾನೇನು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಇಲ್ಲಿಂದ ಕೇವಲ 150ರಿಂದ 200 ಮೀಟ್ರ್ ಒಳಗಡೆ ಆ ಜಮೀನು ಸಿಗುತ್ತೆ. ನ್ಯಾಷನಲ್ ಹೈವೇ ಮತ್ತು ಡಾಂಬರ್ ರೋಡಿನ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ಯಾರಾದರೂ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ.